ರಾಕ್ಷಸ ವಂಶ. ಪ್ರಜಾಪತಿಯು ಮೊದಲು ಸಮುದ್ರಗಳನ್ನು ಸೃಷ್ಟಿಸಿ ಅವುಗಳ ರಕ್ಷಣೆಗಾಗಿ ದೊಡ್ಡ ದೊಡ್ಡ ಜಲಚರ ಪ್ರಾಣಿಗಳನ್ನು ಸೃಷ್ಟಿಸ್ತಾನೆ. ಹಸಿವು ಬಾಯಾರಿಕೆಗಳಿಂದ ಕೂಡಿದ ಅವುಗಳ ಪ್ರಜಾಪತಿಯನ್ನು ಕುರಿತು ತಮ್ಮ ಕರ್ತವ್ಯವೇನೆಂದು ಕೇಳಿದನು. ಅವುಗಳಲ್ಲಿ ಕೆಲವು ರಕ್ಷಾಮ ಅಂತ ಹೇಳಿದವು, ಅಂದರೆ ನಾವು ಜಲವನ್ನು ರಕ್ಷಣೆ ಮಾಡುತ್ತೇವೆ ಅಂತ. ಇನ್ನು ಕೆಲವು ಯಕ್ಷಾಮ ಅಂತ ಹೇಳಿದವು, ಅಂದರೆ ನಾವು ಈ ಜಲವನ್ನು ಪೂಜಿಸುತ್ತೇವೆ ಅಂತ ಹೇಳುತ್ತೆ. ಆಗ ಪ್ರಜಾಪತಿಯು, ನಿಮ್ಮಲ್ಲಿ ಯಾರು ರಕ್ಷಾಮ ಎಂದು ಹೇಳಿದರೋ ಅವರೆಲ್ಲರೂ ರಾಕ್ಷಸರಾಗಿರಿ. ಯಕ್ಷಾಮ ಅಂತ ಹೇಳಿದವರು ಯಕ್ಷರು ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಹೊಂದಿರಿ ಅಂತ ಹೇಳ್ತಾರೆ. ರಾಕ್ಷಸರಲ್ಲಿ ಹೇತಿ ಮತ್ತು ಪ್ರಹೇತಿ ಅನ್ನುವಂತಹ ಸೋದರರಿಬ್ಬರು ಇರ್ತಾರೆ. ಅವರು ಮಧುಕೈಟವರಂತೆ ಶಕ್ತಿಶಾಲಿಗಳಾಗಿರ್ತಾರೆ. ಆದರೆ ಪ್ರಹೇತಿಯು ಪರಮ ಧಾರ್ಮಿಕನಾದುದರಿಂದ ತಪಸ್ಸಿನಲ್ಲಿ ನಿರತನಾಗ್ತಾನೆ. ಹೇತಿಯು ಕಾಲಪುರುಷನ ತಂಗಿಯಾದ ಭಯ ಎಂಬುವವಳನ್ನು ವಿವಾಹ ಮಾಡಿಕೊಳ್ತಾನೆ. ಅವರಿಗೆ ವಿದ್ಯುತ್ಕೇಶ ಎನ್ನುವಂತಹ ಮಗ ಜನಿಸ್ತಾನೆ. ವಿದ್ಯುತ್ಕೇಶನು ದಿನದಿನಕ್ಕೂ ವೃದ್ಧಿ ಹೊಂದುತ್ತಾನೆ. ಪ್ರಾಪ್ತ ವಯಸ್ಕನಾದಾಗ ಸಂಧ್ಯಾದೇವಿಯ ಮಗಳನ್ನು ವಿವಾಹವಾಗ್ತಾನೆ. ಕಾಲಕ್ರಮೇಣ ಅವಳು ಗರ್ಭವನ್ನು ಧರಿಸ್ತಾಳೆ. ಆದರೆ ತನ್ನಲ್ಲಿ ಆವಿರ್ಭವಿಸಿದ್ದ ವಿದ್ಯುತ್ಕೇತನ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಬೆಳಗುತ್ತಿದ್ದ ಗರ್ಭವನ್ನು ಮಂದರ ಪರ್ವತದ ತಪ್ಪಲಿನಲ್ಲಿ ವಿಸರ್ಜಿಸಿ ಆ ವಿಷಯವನ್ನೇ ಸಂಪೂರ್ಣವಾಗಿ ಮರೆತು ಬಿಡ್ತಾಳೆ. ಅದು ಮೇಘದಂತೆ ಗರ್ಜಿಸಿತು. ಪಾರ್ವತಿ ಪರಮೇಶ್ವರರು ಆ ಮಗುವನ್ನು ನೋಡಿ ಕರುಣಿಸಿದರು. ಅವರ ತಾಯಿಯಾದ ಸಾಲಕ ಅಂಟೆಯಷ್ಟೇ ವಯಸ್ಕಲಾಗಲಿ ಅಂತ ಹೇಳಿ ಹರಿಸ್ತಾರೆ. ಆದರೂ ಹಾಗೂ ಆ ರಾಕ್ಷಸ ಶಿಶುವನ್ನು ಮರಣರಹಿತರನ್ನಾಗಿಸಿ ಆಕಾಶದಲ್ಲಿ ಸಂಚರಿಸುವ ಪಟ್ಟಣದಂತೆಯೇ ಕಾಣುತ್ತಿದ್ದ ವಿಮಾನವೊಂದನ್ನು ಅವನಿಗೆ ಅನುಗ್ರಹಿಸ್ತಾರೆ. ಅನಂತರ ಪಾರ್ವತಿಯು ಎಲ್ಲ ರಾಕ್ಷಸರಿಗೂ ವರವನ್ನು ಕೊಡ್ತಾಳೆ. ಪುರುಷ ಸಂಘವಾದ ಕೂಡಲೇ ರಾಕ್ಷಸಿಯರಿಗೆ ಗರ್ಭಧಾರಣೆ, ಒಡನೆಯೇ ಮಗುವಿನ ಜನನ, ಕೂಡಲೇ ಯೌವನ, ತಾಯಿಯ ವಯಸ್ಸಿನಷ್ಟೇ ವಯಸ್ಸನ್ನು ಪಡೆಯುವುದು ಅಂತ ಹೇಳಿ ಅನುಗ್ರಹಿಸ್ತಾಳೆ. ನಂತರ ವಿದ್ಯುತ್ಕೇಶನ ಮಗನು ಸುಕೇಶನೆಂಬ ಹೆಸರಿನಿಂದ ಪ್ರಸಿದ್ಧನಾಗ್ತಾನೆ. ವಾಮಣಿ ಅನ್ನುವಂತಹ ಗಂಧರ್ವನು ಸುಕೇಶನು ಧರ್ಮಾತ್ಮನೆಂದು ತಿಳಿದು ತನ್ನ ಎರಡನೆಯ ಮಗಳಾದ ದೇವವತಿಯನ್ನು ಮದುವೆ ಮಾಡಿಕೊಡ್ತಾನೆ. ಅವರಿಗೆ ಮಾಲ್ಯವಂತ, ಸುಮಾಲಿ ಹಾಗೂ ಮಾಲಿ ಅನ್ನುವಂತಹ ಬಲಶಾಲಿಗಳಾದ ಮಕ್ಕಳು ಜನಿಸ್ತಾರೆ. ಅವರೆಲ್ಲರೂ ಪ್ರಭುಶಕ್ತಿ, ಮಂತ್ರಶಕ್ತಿ ಹಾಗೂ ಉತ್ಸಾಹ ಶಕ್ತಿಗಳಂತೆ ಶಾಲಿಗಳಾಗಿರ್ತಾರೆ. ತಪಸ್ಸಿನ ಫಲದಿಂದ ತಮ್ಮ ತಂದೆಗೆ ಐಶ್ವರ್ಯವೂ ವರವೂ ಲಭಿಸಿತೆಂದು ತಿಳಿದು ಘೋರವಾದ ನಿಯಮಗಳಿಂದ ತಪಸ್ಸನ್ನು ಆಚರಿಸ್ತಾರೆ. ಬ್ರಹ್ಮನು ಪ್ರತ್ಯಕ್ಷನಾದಾಗ ನಮ್ಮನ್ನು ಯಾರೂ ಜಯಿಸಲಾಗದಂತೆಯೂ ನಾವು ಶತ್ರುಗಳನ್ನು ವಧಿಸಲು ಸಮರ್ಥರಾಗಿರುವಂತೆ ಚಿರಂಜೀವಿಗಳಾಗಿ ಪ್ರಭಾವಶಾಲಿಗಳಾಗಿ ಮೂವರು ಪರಸ್ಪರ ಅನುರಾಗವುಳ್ಳವಾಗಿರಂತೆ ಅನುಗ್ರಹಿಸು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಬ್ರಹ್ಮನು ಅವರನ್ನು ಅನುಗ್ರಹಿಸ್ತಾನೆ. ನಂತರ ಆ ಮೂವರು ವಿಶ್ವಕರ್ಮನ ಬಳಿಗೆ ಹೋಗಿ ಭವನಗಳನ್ನು ನಿರ್ಮಿಸಿಕೊಡುವಂತೆ ಪ್ರಾರ್ಥಿಸಿದಾಗ ವಿಶ್ವಕರ್ಮನು ಲಂಕೆಯ ವೈಭವವನ್ನು ತಿಳಿಸಿ ಅಲ್ಲಿಯೇ ನೆಲೆಸುವಂತೆ ಹೇಳ್ತಾನೆ. ಅದೇ ಸಮಯದಲ್ಲಿ ನರ್ಮದಾ ಎಂಬ ಗಂಧರ್ವಿಯೊಬ್ಬಳು ಲಂಕೆಗೆ ಬರ್ತಾಳೆ. ಅವಳ ಮೂವರು ಹೆಣ್ಣು ಮಕ್ಕಳನ್ನು ಮಾಲ್ಯವಂತ ಸುಮಾಲಿ ಮಾಲಿಗೆ ವಿವಾಹ ಮಾಡಿಕೊಡ್ತಾಳೆ. ಮಾಲ್ಯವಂತನ ಭಾರ್ಯೆ ಸುಂದರಿ. ಅವಳಿಗೆ 7 ಜನ ಪುತ್ರರು ಅನಲ ಎಂಬ ಮಗಳು ಜನಿಸ್ತಾರೆ. ಸುಮಾಲಿಯ ಹೆಂಡತಿ ಕೇತುಮತಿಗೆ ಹಲವಾರು ಮಕ್ಕಳು ಜನಿಸ್ತಾರೆ. ಮಾಲಿಯ ಪತ್ನಿ ವಸುಧಾ, ಅವಳಿಗೆ 4 ಜನ ರಾಕ್ಷಸರು ಜನಿಸ್ತಾರೆ. ಹೀಗೆ ರಾಕ್ಷಸರ ಸಂತಾನವು 100 ಸಂಖ್ಯೆಯಲ್ಲಿ ಬೆಳೆಯುತ್ತೆ.